ನಮಸ್ಕಾರ ಎಲ್ರಿಗೂ, ನಾನು ಶರಣ್. ಇವತ್ತು ನಾನು ನಿಮ್ಗೆ ಕೆಲವೇ ನಿಮಿಷಗಳಲ್ಲಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಬಹುದಾದಂತ ಅಫ್ಘಾನಿ ಕರಾಯಿ ಚಿಕನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಅರ್ಧ ಕೆಜಿಯಷ್ಟು ಚಿಕನ್ ತಗೊಂಡಿದ್ದೀನಿ, ಕರಿ ಕಟ್. 3 ಟೊಮೆಟೊಗಳನ್ನ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮೊಸರು ಅರ್ಧ ಕಪ್, ತುಪ್ಪ 4 ಟೇಬಲ್ ಸ್ಪೂನ್, ಜಜ್ಕೊಂಡಿರೋ ಶುಂಠಿ 1 ಟೇಬಲ್ ಸ್ಪೂನ್, ಜಜ್ಕೊಂಡಿರೋ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್, ಜಜ್ಕೊಂಡಿರೋ ಹಸಿಮೆಣಸಿನಕಾಯಿ 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಕರಿಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್, ಧನಿಯಾ ಪುಡಿ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, 1-2 ಹಸಿಮೆಣಸಿನಕಾಯಿನ ರಫ್ ಆಗಿ ಕಟ್ ಮಾಡ್ಕೊಂಡಿದೀನಿ. ಈ ತರ ಜಿಂಜರ್ ಜೂಲಿಯನ್ಸ್ ಅಂದ್ರೆ ಈ ತರ ಸಣ್ಣಕ್ಕೆ ಕಡ್ಡಿ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಶುಂಠಿ 1ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು. ಮೊದಲು ತುಪ್ಪ ಹಾಕೊಳ್ತಾ ಇದೀನಿ. ತುಪ್ಪ ಒಂದ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು ನಿಮಗೆ, ಆದ್ರೆ ಇದು ಟೇಸ್ಟ್ ಇರೋದೇ ತುಪ್ಪದಲ್ಲಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ನಾವು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ವಾಶ್ ಮಾಡ್ಕೊಂಡಿರೋ ಚಿಕನ್ ಹಾಕೊಳ್ಳೋಣ. ಹೀಟ್ ಜಾಸ್ತಿ ಇಟ್ಕೊಂಡು ಚಿಕನ್ ನ 5 ನಿಮಿಷ ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಉಪ್ಪು, ಟೊಮೆಟೊ, ರುಬ್ಕೊಂಡಿರೋ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಟ್ ಜಾಸ್ತಿ ಇಟ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೆ, ಅಂದ್ರೆ ಟೊಮೆಟೊ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಂಡು ಇದನ್ನ ಮುಚ್ಚಿ ಚಿಕನ್ ಬೇಯೋ ತನಕ ಬೇಯಿಸಿ. ಆಮೇಲೆ ಮೊಸರು ಪೂರ್ತಿ ಸಾಫ್ಟ್ ಆಗೋ ತನಕ ಈ ತರ ಬೀಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮೊಸರು ಹಾಕೊಳ್ಳೋಣ. ನೋಡಿ, ನೀವು ಟೊಮೆಟೊ ಟೆಕ್ಸ್ಚರ್ ನೋಡಿರ್ಬೋದು, ಆಲ್ರೆಡಿ ಟೊಮೆಟೊಲಿರೋ ನೀರೆಲ್ಲ ಹೋಗ್ಬಿಟ್ಟಿದೆ. ಆಮೇಲೆ ನಾನು ಮೊಸರು ಹಾಕೊಳ್ತಾ ಇದ್ದೀನಿ. ಅದ್ರ ಮೊದಲು ಹಾಕೋದಕ್ಕೆ ಹೋಗ್ಬೇಡಿ. ಈಗ ಇದನ್ನು ಹಾಕಿ ಚೆನ್ನಾಗಿ ನೀರು ಕಡಿಮೆ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮೊಸರಿನ ಹಸಿ ಸ್ಮೆಲ್ ಹೋಗಿ ಎಕ್ಸ್ಟ್ರಾ ನೀರು ಹಿಂಗೋಗಿ ಗ್ರೇವಿಗೆ ಒಂದು ಒಳ್ಳೆ ಕಲರ್ ಬಂದಿದೆ. ಈಗ ಇದಕ್ಕೆ ಕರಿಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕ್ಕೊಂಡು ಇನ್ನೂ 1-2 ನಿಮಿಷ ಹುರ್ಕೊಂಡು ಅದಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ ಹಾಕಿ ಗಾರ್ನಿಶ್ ಮಾಡ್ಕೊಳ್ಳೋಣ. ಇದರಲ್ಲಿ ಚಿಕನ್ ಬೇಯೋದಕ್ಕೆ ಮಾತ್ರ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ, ಇಲ್ಲಾಂದ್ರೆ ಬರೀ 5-10 ನಿಮಿಷದಲ್ಲಿ ರೆಡಿ ಆಗುವಂತ ರೆಸಿಪಿ ಇದು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಡಿಫ್ರೆಂಟ್ ಆಗಿದೆ, ಟೇಸ್ಟಿ ಆಗಿದೆ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಸ್ಪೈಸಸ್ ಕಡಿಮೆ ಇದೆ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್, ಕಮೆಂಟ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದ್ಸಲ ಭೇಟಿಯಾಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ನಮಸ್ಕಾರ.